ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಜಿಲ್ಲೆಯಾದ್ಯಂತ ಭಕ್ತಿ ಭಾವದಿಂದ ನಡೆದ ಶ್ರೀರಾಮನವಮಿ. 3,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿ. ಸೌದೆ ಒಲೆಯಿಂದಲೂ ಅನ್ನ ಸಂತರ್ಪಣೆ. ಹಾರ್ನ್ ವಿಚಾರಕ್ಕೆ ಜಗಳ. ಚಾಕು ಇರಿತದಲ್ಲಿ ಇಬ್ಬರಿಗೆ ಗಾಯ. ಭಟ್ಕಳದಲ್ಲಿ ಘಟನೆ. ಬೇಲೂರು ಚನ್ನಕೇಶವ ಜಾತ್ರಾ ಮಹೋತ್ಸವಕ್ಕೆ ಸಜ್ಜು. ಪುರಸಭೆ ಅಧ್ಯಕ್ಷೆಯಿಂದ ಸ್ಥಳ ಪರಿಶೀಲನೆ. ನಾಗರಿಕರ ಸಹಕಾರಕ್ಕೆ ಮನವಿ. ಶ್ರೀರಾಮನ ಆಶೀರ್ವಾದ ನಾಡ ಜನತೆಯ ಪ್ರತಿಯೊಬ್ಬರಿಗೂ ಇರಲಿ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದ್ದಾರೆ. ನಗರದ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಶ್ರೀರಾಮನವಮಿಯ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಮಾತನಾಡಿದ ಅವರು, ನಾಡಿನಾದ್ಯಂತ ಮಳೆ ಬೆಳೆ ಸುಭಿಕ್ಷವಾಗಿರಲಿ, ಎಲ್ಲರಿಗೂ ತಂದೆ ಶ್ರೀರಾಮ ಆಶೀರ್ವಾದ ಮಾಡಲಿ ಎಂದು ತಿಳಿಸಿದರು. ರಾಮನವಮಿಯ ಪ್ರಯುಕ್ತ ವಿಶೇಷವಾಗಿ ಸೀತಾರಾಮ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಪೂಜಾ ಕಾರ್ಯಕ್ರಮ ನಡೆಯುತ್ತದೆ. ಈ ಸಂದರ್ಭದಲ್ಲಿ ಹಾಸನ ಸಮಸ್ತ ಜಿಲ್ಲೆಗೆ ಮತ್ತು ಜಿಲ್ಲೆಯ ಎಲ್ಲ ಸಮಸ್ತ ಜನತೆಗೆ ಈ ಸಂದರ್ಭದಲ್ಲಿ ಶ್ರೀರಾಮನವಮಿಯ ಶುಭಾಶಯ ಕೋರ್ತಾ ಎಲ್ಲ ರೈತರಿಗೆ ಮತ್ತು ಎಲ್ಲ ಮಹಿಳೆಯರಿಗೆ, ವಿಶೇಷವಾಗಿ ಎಲ್ಲ ರೈತ ಬಾಂಧವರಿಗೆ ಭಗವಂತ ಮಳೆ ಬೆಳೆ ಒಳ್ಳೇದಾಗ್ಲಿ ಅಂತ ನಾನು 3 ತಿಂಗಳಿಂದ ನಡೀತಾ ಇರುತ್ತೆ. ಈ ಸಲ ವಿಶೇಷ ಏನು ಅಂದರೆ ಇಡೀ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ಆಗಿದೆ. ನೀವು ನೋಡ್ಬೋದು ಹೊರಗಡೆಯಿಂದ ಪೂರ್ತಿ ಈ ಸಲ ಏನು ಅಂದರೆ ಗೋಲ್ಡನ್ ಲೇಯರ್ ಇದು ಪೇಂಟಿಂಗ್ ಆಗಿದೆ. ದೇವಸ್ಥಾನದಲ್ಲಿ 3 ತಿಂಗಳಿಂದಲೇ ಪ್ರತಿಯೊಬ್ಬರು ಇದು ಸೇವಾರ್ತಾಯರು. ಆಮೇಲೆ ಪ್ರತಿದಿನ ವಿಶೇಷ ಏನು ಅಂದರೆ ಹೋಮ ನಡೆಯುತ್ತೆ. ಪ್ರತಿದಿನ ಒಂದೊಂದು ಹೋಮ, ಚಂಡಿಕಾ ಹೋಮ, ದುರ್ಗಾ ಹೋಮ, ಮೃತ್ಯುಂಜಯ ಹೋಮ, ಆಮೇಲೆ ಸೀತಾ ಕಲ್ಯಾಣ, ಈ ಥರ ಪ್ರತಿಯೊಂದಿನೂ ಹೋಮಗಳು ನಡೆಯುತ್ತೆ. ಒಂದೊಂದು ದಿನ ಒಂದೊಂದು ದಂಪತಿಗಳು ಪ್ರತಿ ವರ್ಷ. ಸಣ್ಣ ವಿಚಾರಕ್ಕೆ ಆರಂಭವಾದ ಜಗಳ ಚಾಕು ಇರಿತದ ಮಟ್ಟಕ್ಕೆ ತೀವ್ರಗೊಂಡ ಘಟನೆ ಭಟ್ಕಳದ ಜಾಲಿ ದೇವಿನಗರ ಕ್ರಾಸ್ ಬಳಿ ನಡೆದಿದೆ. ಸೈಯದ್ ಮಹಮ್ಮದ್ ಫಾಹಿಸ್ ಅವರು ಶಹರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು, ಜಾಲಿ ಬೀಚ್ ಕಡೆಯಿಂದ ಮನೆಗೆ ಬರುತ್ತಿರುವಾಗ ಹಿಂದಿನಿಂದ ಬಂದ ಬೊಲೆರೋ ವಾಹನ ಹಾರ್ನ್ ಮಾಡಿದೆ. ಇದಕ್ಕೆ ದೂರುದಾರರು ರಸ್ತೆ ಅಗಲವಾಗಿರುವುದರಿಂದ ವಾಹನವು ಸುಲಭವಾಗಿ ಪಾಸ್ ಆಗಬಹುದು ಎಂದು ತಿಳಿಸಿದ್ರು. ಇದರಿಂದ ಕುಪಿತರಾದ ಆರೋಪಿಗಳು ಬೊಲೆರೋ, ಸ್ವಿಫ್ಟ್ ಕಾರು ಹಾಗೂ ಜಾವಾ ಬೈಕ್ನಲ್ಲಿ ಬಂದು ದೂರುದಾರನ ಸ್ಕೂಟರ್ ಅಡ್ಡಗಟ್ಟಿದ್ದಾರೆ. ನಂತರ ಅವಾಚ್ಯ ಪದಗಳಿಂದ ನಿಂದಿಸಿ ದೂರುದಾರನ ಜೊತೆಗಿದ್ದ ತೌಸಿಫ್ ಖತೀಬ್ ಅವರ ಹೊಟ್ಟೆ ಭಾಗಕ್ಕೆ ಹಾಗೂ ಮಹಮ್ಮದ್ ಜುಪಾಪ್ ಆರ್ಮರ್ ಅವರ ಕುತ್ತಿಗೆ ಭಾಗಕ್ಕೆ ಹರಿತವಾದ ಚಾಕುವಿನಿಂದ ಇರಿದು ಗಾಯಪಡಿಸಿದ್ದಾರೆ. ಈ ವೇಳೆ ಗಾಯಾಳು ತೌಸಿಫ್ ಖತೀಬ್ ಅವರ ಬಳಿ ಇದ್ದ ಬೆಲೆಬಾಳುವ ವಾಚ್ ಹಾಗೂ ನಗದು ಹಣ ಕಳೆದು ಹೋಗಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಈ ಪ್ರಕರಣದಲ್ಲಿ ಮಹಮ್ಮದ್ ತಾಹಿರ್ ಕುಟ್ಟಿ, ಕೈಫ್ ಕುಟ್ಟಿ, ಯಾಸಿನ್ ಪಾಷಾ, ಮೊಹಮ್ಮದ್ ಮೌಲಾ ಹಾಗೂ ಮೊಹಮ್ಮದ್ ಖಾಸಿಂ ಅಬ್ದುಲ್ ಖಾದೀರ್ ಕುಟ್ಟಿ ಆರೋಪಿಗಳಾಗಿದ್ದಾರೆ. ಈ ಕುರಿತು ಶಹರಾ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ. ವಿಶ್ವ ಪ್ರಸಿದ್ಧ ಚನ್ನಕೇಶವ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಸಿದ್ಧತೆಗಳು ಜೋರಾಗಿದ್ದು, ಪುರಸಭೆಯ ಅಧ್ಯಕ್ಷೆ ಉಷಾ ಸತೀಶ್ ಪೂರ್ವ ನಿಯೋಜಿತವಾಗಿ ಸ್ಥಳ ವೀಕ್ಷಣೆ ನಡೆಸಿ ವಿವಿಧ ವ್ಯವಸ್ಥೆಗಳ ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಜಾತ್ರೆಯನ್ನು ಪ್ರತಿ ವರ್ಷದಂತೆ ಈ ಬಾರಿಯೂ ಅದ್ದೂರಿಯಾಗಿ ಆಚರಿಸಲು ಎಲ್ಲ ನಾಗರಿಕರು ಸಹಕರಿಸಬೇಕೆಂದು ಮನವಿ ಮಾಡಿದರು. ವಿಶೇಷವಾಗಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದ್ದು, ದೇವಸ್ಥಾನದ ಸುತ್ತಮುತ್ತ ಸ್ವಚ್ಛತಾ ಕಾರ್ಯಗಳನ್ನು ವೇಗವಾಗಿ ಕೈಗೊಳ್ಳಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ದೇವಸ್ಥಾನ ಪ್ರದೇಶ ಹಾಗೂ ಕಲ್ಯಾಣಿಯ ಸುತ್ತಮುತ್ತ ಸುಮಾರು 25ರಿಂದ 30 ಕಡೆಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುತ್ತಿದೆ. ಜೊತೆಗೆ 18 ಕಡೆಗಳಲ್ಲಿ ಸ್ಟ್ರೀಟ್ ಲೈಟ್ಸ್ ಅಳವಡಿಕೆ ಹಾಗೂ ದುರಸ್ತಿ ಕಾರ್ಯ ನಡೆಯುತ್ತಿದ್ದು, ಹಾನಿಗೊಳಗಾದ ಕವರಿಂಗ್ ಸ್ಲ್ಯಾಬ್ಗಳನ್ನು ತುರ್ತಾಗಿ ಸರಿಪಡಿಸಲಾಗುತ್ತಿದೆ. ಕಸ ನಿರ್ವಹಣೆಗೆ ದೇವಸ್ಥಾನದ ಸುತ್ತಮುತ್ತ 10ರಿಂದ 15 ಕಡೆಗಳಲ್ಲಿ ಡಸ್ಟ್ಬಿನ್ಗಳನ್ನು ಅಳವಡಿಸಲಾಗಿದ್ದು, ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ನಿಗದಿತ ಸ್ಥಳದಲ್ಲೇ ಹಾಕಬೇಕೆಂದು ಮನವಿ ಮಾಡಿದರು. ಕಲ್ಯಾಣಿ ಪ್ರದೇಶದಲ್ಲಿಯೂ ಇದೇ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ಭಕ್ತರ ಸ್ನಾನಕ್ಕೆ ಬೇಕಾದಷ್ಟು ನೀರು ಒದಗಿಸುವುದರ ಜೊತೆಗೆ ತೆಪ್ಪೋತ್ಸವ ವೇಳೆಗೆ ಕಲ್ಯಾಣಿಯನ್ನು ಸಂಪೂರ್ಣ ನೀರಿನಿಂದ ತುಂಬಿಸುವ ಯೋಜನೆ ಇದೆ ಎಂದು ಹೇಳಿದರು. ಇವಾಗ ಪಾರ್ಕಿಂಗ್ ವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಬಟ್ ಅದೇ ಎಲ್ಲ ನಾಗರಿಕರು ಇದಕ್ಕೆ ಸಹಕರಿಸಬೇಕು. ಎಲ್ಲಂದ್ರಲ್ಲಿ ಗಾಡಿ ನಿಲ್ಲಿಸೋದು, ಸುಮ್ಮನೆ ಬೆಳಗ್ಗೆ ಒಂದು ಕಡೆ ನಿಲ್ಲಿಸಿ ಬೀಗ ಹಾಕಿ ಹೋಗಿ ಮತ್ತೆ ಸಂಜೆ ತೆಗಿಯಂಥ ವ್ಯವಸ್ಥೆ ತುಂಬಾ ಆಗ್ತಾ ಇದೆ. ಅದೆಲ್ಲ ಆಗಬಾರ್ದು. ಇದಕ್ಕೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಸಹ ನಮಗೆ ಕೈ ಜೋಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ ಹೇಳ್ತೀವಿ. ಅದು ಹೇಳಿದೆ, ಇದು ಕಲ್ಲಂಗಡಿ ಹಣ್ಣಿದು ಉದ್ದ ಇದಲ್ಲ, ಅದು ಒಂದು 100-500 ಥರ ಇಟ್ಟಿದ್ದಾರೆ. ಅದು ಫುಟ್ಪಾತ್ ಮೇಲೆ ಇಟ್ಟಿದ್ದಾರೆ. ಈಗ ಒಂದ್ಸಲಿ ತೆಗ್ಸಿದ್ರೆ 100 ಸಲ ಫೋನ್ ಹೋಗ್ತವೆ, ತೆಗೀರಿ ಮಾಡಿ ಅಂತ. ಈ ಸಂದರ್ಭದಲ್ಲಿ ಮುಖ್ಯಾಧಿಕಾರಿ ಬಸವರಾಜು ಶಿಗ್ಗಾವಿ, ಆರೋಗ್ಯ ಅಧಿಕಾರಿ ಲೋಹಿತ್ ಸೇರಿದಂತೆ ಇತರರು ಹಾಜರಿದ್ದರು. ಮಲ್ನಾಡ್ ಎಂಜಿನಿಯರಿಂಗ್ ಕಾಲೇಜಿನ ಮಲ್ನಾಡ್ ಟೆಕ್ನಿಕಲ್ ಕ್ಲಬ್ ವತಿಯಿಂದ ರಾಷ್ಟ್ರಮಟ್ಟದ ಪ್ರತಿಷ್ಠಿತ ತಾಂತ್ರಿಕ ಉತ್ಸವ ಎನಿಗ್ಮಾ 26 ಅನ್ನು ಅತ್ಯಂತ ಸಡಗರದಿಂದ ಆಚರಿಸಲಾಯಿತು.
ಉತ್ಸವದ ಪ್ರಮುಖ ಆಕರ್ಷಣೆಯಾದ ರೋಬೋಟಿಕ್ ಇವೆಂಟ್ಸ್ಗೆ ವೇದಿಕೆಯಾಗುವ ರೋಬೋಟಿಕ್ಸ್ ಅರೆನಾಗೆ ಇಂದು ಅದ್ದೂರಿ ಚಾಲನೆ ನೀಡಲಾಯಿತು. ಉತ್ಸವದ ಅಂತಿಮ ದಿನದಂದು ಈ ರೋಬೋಟಿಕ್ ಸ್ಪರ್ಧೆಗಳು ನಡೆದಿದ್ದು, ವಿವಿಧ ಭಾಗಗಳಿಂದ ಆಗಮಿಸಿರುವ ತಂಡಗಳು ಇದರಲ್ಲಿ ಸೆಣಸಾಡಲಿವೆ. ಇಂದಿನ ಕಾರ್ಯಕ್ರಮದ ಮೆರುಗು ಹೆಚ್ಚಿಸಲು ಸಂಜೆ 5 ಗಂಟೆಗೆ ಅದ್ಭುತ ಲೇಸರ್ ಶೋ ಅನ್ನು ಆಯೋಜಿಸಲಾಗಿದೆ. ಇದು ನೆರೆದಿದ್ದ ಗಣ್ಯರು ಹಾಗೂ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತ ದೃಶ್ಯಾವಳಿಯ ರಸದೌತಣ ನೀಡಲಿದೆ. ಭಾನುವಾರ ಬೆಳಗ್ಗೆ ನಡೆಯಲಿರುವ ರಾಷ್ಟ್ರಮಟ್ಟದ ಪೇಪರ್ ಪ್ರೆಸೆಂಟೇಷನ್ ಎನಿಗ್ಮಾ 26ರ ಮತ್ತೊಂದು ಪ್ರಮುಖ ಘಟ್ಟವಾಗಿದೆ. ವಿವಿಧ ವಿಭಾಗಗಳ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಮ್ಮ ನವೀನ ವಿಚಾರಗಳು ಮತ್ತು ಸಂಶೋಧನೆಗಳನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ರೋಬೋಟಿಕ್ಸ್, ಲೇಸರ್ ಶೋ ಮತ್ತು ಎನ್ಪಿಪಿಯಂತಹ ವಿಶಿಷ್ಟ ಕಾರ್ಯಕ್ರಮಗಳೊಂದಿಗೆ ಎನಿಗ್ಮಾ 26 ರಾಷ್ಟ್ರಮಟ್ಟದಲ್ಲಿ ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪ್ರತಿಭೆಯನ್ನು ಸಂಭ್ರಮಿಸುವ ಅದ್ಭುತ ವೇದಿಕೆಯಾಗಿ ಹೊರಹೊಮ್ಮಿದೆ. ನಾವು ಮಲ್ನಾಡ್ ಟೆಕ್ನಿಕಲ್ ಕ್ಲಬ್ ಎಂಬ ಒಂದು ಕ್ಲಬ್ಬನ್ನು 2009ರಲ್ಲಿ ಶುರು ಮಾಡಿದ್ವಿ. ಹಾಗೆ 2015ರಿಂದ ನ್ಯಾಷನಲ್ ಲೆವೆಲ್ ರೋಬೋಟಿಕ್ ಇವೆಂಟ್ಸ್ಗಳನ್ನು ಮಾಡ್ತಾ ಬಂದಿದ್ವಿ. ಹಾಗಾಗಿ ನಾವು ಈಗ ಮ್ಯಾನೇಜ್ಮೆಂಟ್ ಕಡೆಯಿಂದ ನಮಗೆ ಅರೆನಾ ಬಿಲ್ಡ್ ಆಗಿದೆ. ಪಾಲಿಕಾರ್ಬೊನೇಟ್ ಯೂಸ್ ಮಾಡಿ 2.5 ಲಕ್ಷ ಮೊತ್ತದ ಅರೆನಾ ಬಿಲ್ಡ್ ಮಾಡಿದ್ದೀವಿ. ಈಗ ನಾವು ನ್ಯಾಷನಲ್ ಲೆವೆಲಿಂದ ಇಂಟರ್ನ್ಯಾಷನಲ್ ಲೆವೆಲ್ಗೆ ಈ ಇವೆಂಟನ್ನು ತಗೋಬೇಕೆಂದು ನಾವು ಆಶಿಸುತ್ತಿದ್ದೇವೆ. ಹಾಗಾಗಿ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ನಮಗೆ ಸಪೋರ್ಟ್ ಮಾಡಿ, ಹಾಗೆ ಎಲ್ಲ ಸ್ಟೇಟಿಂದ ವಿದ್ಯಾರ್ಥಿಗಳು ಯಾರ್ಯಾರು ರೋಬೋಟಿಕ್ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಅವರೆಲ್ಲ ಬಂದು ನಮಗೆ ಸಪೋರ್ಟ್ ಮಾಡಬೇಕೆಂದು ನಾವು ಆಶಿಸುತ್ತೇವೆ. ಕಾರ್ಯಕ್ರಮದಲ್ಲಿ ಎಂಸಿಇ ಕಾಲೇಜು ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಡೈರೆಕ್ಟರ್ ನಾಗರಾಜ್, ಪ್ರಿನ್ಸಿಪಲ್ ಅಮರೇಂದ್ರ ಇತರರು ಹಾಜರಿದ್ದರು. ಹಾಸನ ಮಹಾನಗರ ಪಾಲಿಕೆಯ ಜೂನಿಯರ್ ಎಂಜಿನಿಯರ್ ಕವಿತಾ ಅವರ ದೌರ್ಜನ್ಯ ಮತ್ತು ಅಧಿಕಾರ ದುರುಪಯೋಗವನ್ನು ಖಂಡಿಸಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರು ಅಖಿಲ ಯೋಗೇಶ್ ಮಾತನಾಡಿ, ಕವಿತಾ ಅವರು ನಿಯಮಬಾಹಿರವಾಗಿ ಪಾಲಿಕೆ ಅಧ್ಯಕ್ಷರ ವಾಹನವನ್ನು ಬಳಸುತ್ತಿದ್ದಾರೆ ಮತ್ತು ನನ್ನ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ದೂರಿದರು. ಯೋಗೇಶ್ ಎಂಬುವರು ಅಕ್ರಮವಾಗಿ ನಲ್ಲಿ ಅಳವಡಿಸಿದ್ದಾರೆಂಬ ಉದ್ದೇಶಪೂರ್ವಕ ಸುಳ್ಳು ಆರೋಪ ಮಾಡುವುದಲ್ಲದೆ ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕುತ್ತಿದ್ದಾರೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಇಂದು ಪ್ರಾದೇಶಿಕ ಆಯುಕ್ತರ ಭೇಟಿಯ ಹಿನ್ನೆಲೆಯಲ್ಲಿ ಮೌನ ಪ್ರತಿಭಟನೆ ನಡೆಸುವ ಮೂಲಕ ನ್ಯಾಯಕ್ಕೆ ಆಗ್ರಹಿಸಿದರು. ಮಾನವ ಹಕ್ಕು ಆಯೋಗಕ್ಕೂ ಈ ಸಂಬಂಧ ಮನವಿ ಸಲ್ಲಿಸಲಾಗಿದ್ದು, ಕೂಡಲೇ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಕವಿತಾ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ಒತ್ತಾಯಿಸಿದರು. ನಾವು ಮಾನವ ಹಕ್ಕು ಆಯೋಗಕ್ಕೂ ಬರೆದಿದ್ವಿ ಸರ್, ಕೇಸ್ ಆಗಿದೆ ಮಾನವ ಹಕ್ಕು ಆಯೋಗದಲ್ಲಿ. ಮೊದಲೊಂದು ಸತಿ ಮನವಿ ಕೊಟ್ಟಿದ್ವಿ. ಆ ಮನವಿ ಕೊಟ್ಟಿದ್ದೇ ತಪ್ಪು, ನನ್ನ ವಿರುದ್ಧ ಮನವಿ ಕೊಟ್ಟವ್ರೆ ಅಂತ ಹೇಳಿ ಒಂದು ಖಾಸಗಿ ಚಾನಲ್ಗೆ, ವಾಹಿನಿಗೆ ಇವರು ಒಬ್ಬ ಅಧಿಕಾರಿ ಕಾನೂನು ಪ್ರಕಾರ ಮಾಧ್ಯಮಗಳ ಮುಂದೆ ಹೋಗಂಗಿಲ್ಲ. ಇವರೇ ಕರೆಸ್ಕೊಂಡು ಇವರೇ ಅದನ್ನು ಇಂಟರ್ವ್ಯೂ ಮಾಡ್ತಾರೆ. ಮತ್ತು ಮಾಧ್ಯಮಗಳಲ್ಲಿ ಇವ್ರ ಬಗ್ಗೆ, ಕವಿತಾ ಬಗ್ಗೆ ನಿಮಗೆಷ್ಟು ಗೊತ್ತು ಅಂತ ವೀಡಿಯೋ ಮಾಡಿಸಿ ಹಾಕ್ತಾರೆ. ಬಟ್ ಅವ್ರ ಬಗ್ಗೆ ಏನೇನೈತೆ ಅದನ್ನು ಆ ವೀಡಿಯೋಗಳೆಲ್ಲ ಹಾಕಬೇಕಲ್ಲ, ಅವ್ರ ಬಗ್ಗೆ ಇನ್ನೂ ಏನೇನಿದೆ ಅಂತ ಎಷ್ಟು ಗೊತ್ತು ಎಷ್ಟು ಅಂತ ತಿಳುವಳಿಕೆ ಮಾಡಿದ ಮೇಲೆ ಮಾಧ್ಯಮಗಳು ಪೂರ ತಿಳುವಳಿಕೆ ಮಾಡಿಸ್ಬೇಕು. ಮುಂದಿನ ಸಹ ಸತ್ಯಾಗ್ರಹ ಮಾಡ್ತೀವಿ ಸರ್. ಮತ್ತೆ ತನಿಖೆ ಆಗಬೇಕು. ಅವ್ರಿಗೆ ವರ್ಗಾವಣೆ ಆಗಿದೆ. ವರ್ಗಾವಣೆ ಆದರೂ ಯಾಕಿಲ್ಲ, ಯಾಕೆ ಸ್ಟೇ ತಂದವ್ರೆ, ಇಲ್ಲಿ ತುಂಬ ಚೆನ್ನಾಗಿ ಸಂಪನ್ಮೂಲ ಐತೆ ಅಂತ ಹೇಳಿ ಉದ್ದೇಶದಿಂದ ಅವರು ಸ್ಟೇ ತಗೊಬಂದವ್ರೆ. ವರ್ಗಾವಣೆ ಆದರೂ ದಿಟ್ಟ ಅಧಿಕಾರಿಗಳು, ಪ್ರಾಮಾಣಿಕರು ಯಾಕೆ ಇವರು ಸ್ಟೇ ತಗೊಬಂದವ್ರೆ? ಈಗ ಜಿಲ್ಲಾಧಿಕಾರಿಗೆ ನೀವು ಇದು ಕೊಟ್ಟಿದ್ದೀರಿ ಒಂದು ಸಂದರ್ಶನದಲ್ಲಿ. ಹೌದು. ಅದಾದಮೇಲೆ ಏನಾದರೂ ಕಾನೂನು ಕ್ರಮ ಅದಾದಮೇಲೆ ಇವರಿಗೆ ಕಾನೂನು ಕ್ರಮ ಕೈಗೊಳ್ಳಿ ಅಂತೇಳಿ. ಮನರಂಜನೆಯ ಜೊತೆಗೆ ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವ ರಾಮಕೃಷ್ಣ ಶಿವ ನಾಟಕವು ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಇದೇ ಮಾರ್ಚ್ 30ರಂದು ಸೋಮವಾರ ಸಂಜೆ 6 ಗಂಟೆಗೆ ಪ್ರದರ್ಶನಗೊಳ್ಳಲಿದೆ ಎಂದು ಚಲಂ ಹಾಡ್ಲಹಳ್ಳಿ ಅವರು ತಿಳಿಸಿದರು. ಖ್ಯಾತ ನಟ ಹಾಗೂ ಚಿಂತಕ ಪ್ರಕಾಶ್ ರೈ ಅವರ ಕನಸಿನ ನಿರ್ದಿಗಂತ ತಂಡದಿಂದ ಈ ನಾಟಕವನ್ನು ರಂಗಕ್ಕೆ ತರಲಾಗುತ್ತಿದ್ದು, ಸುಮಾರು 2 ಗಂಟೆಗಳ ಅವಧಿಯ ಈ ನಾಟಕಕ್ಕೆ ಗಣೇಶ್ ಮಂದಾರ್ತಿ ರಂಗರೂಪ, ಸಂಗೀತ ಹಾಗೂ ನಿರ್ದೇಶನ ನೀಡಿದ್ದಾರೆ ಎಂದರಲ್ಲದೆ ಡಾಕ್ಟರ್ ರಾಮ ಮನೋಹರ ಲೋಹಿಯಾ ಅವರ ರಾಜಕೀಯ ಮಧ್ಯೆ ಬಿಡುವು ಕೃತಿಯಲ್ಲಿನ ರಾಮಕೃಷ್ಣ ಶಿವ ಲೇಖನವನ್ನು ಆಧಾರವಾಗಿರಿಸಿಕೊಂಡು ಈ ನಾಟಕವು ರೂಪುಗೊಂಡಿದೆ. ಈ ಲೇಖನವನ್ನು ಕನ್ನಡಕ್ಕೆ ಅನುವಾದಿಸಿರುವುದು ಪ್ರಸಿದ್ಧ ರಂಗಕರ್ಮಿ ಕೆವಿ ಸುಬ್ಬಣ್ಣ. ಲೋಹಿಯಾ ಅವರು ದೇವರು, ಸಂಸ್ಕೃತಿ, ಅಸಮಾನತೆ ಹಾಗೂ ರಾಜಕೀಯ ಕುರಿತಂತೆ ನೀಡಿದ ಆಳವಾದ ಚಿಂತನೆಗಳನ್ನು ನಾಟಕದಲ್ಲಿ ಸೂಕ್ಷ್ಮವಾಗಿ ಪ್ರಸ್ತುತಪಡಿಸಲಾಗಿದೆ. ಇಂದಿನ ಸಮಾಜದಲ್ಲಿ ಒಂದು ಕಡೆ ದೇವರ ಬಗ್ಗೆ ನಿರ್ಲಕ್ಷ್ಯ, ಮತ್ತೊಂದೆಡೆ ಕುರುಡು ಭಕ್ತಿಯ ಅತಿರೇಕ ಹೆಚ್ಚುತ್ತಿರುವ ಹಿನ್ನೆಲೆ ರಾಮಕೃಷ್ಣ ಶಿವ ನಾಟಕವು ಸಮತೋಲನದ ದೃಷ್ಟಿಕೋನವನ್ನು ನೀಡುವ ಮೂಲಕ ಪ್ರೇಕ್ಷಕರಿಗೆ ಹೊಸ ಆಲೋಚನೆಗಳನ್ನು ಮೂಡಿಸುವುದಾಗಿ ತಿಳಿಸಿದರು.
ಚಿನೇನಹಳ್ಳಿ ಸ್ವಾಮಿಯವರು ಮಾತನಾಡಿ ನೀನಾಸಂ ಹಾಗೂ ರಂಗಾಯಣದಂತಹ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತರಬೇತಿ ಪಡೆದ ಕಲಾವಿದರು ಈ ನಾಟಕದಲ್ಲಿ ಅಭಿನಯಿಸುತ್ತಿದ್ದು ರಂಗಾಸಕ್ತರಿಗೆ ವಿಭಿನ್ನ ಅನುಭವ ನೀಡಲಿದ್ದು ರಂಗಾಸಕ್ತರು ಸಾಹಿತ್ಯ ಪ್ರಿಯರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನಾಟಕವನ್ನು ಆಸ್ವಾದಿಸಬೇಕೆಂದು ಮನವಿ ಮಾಡಿದರು. ರಾಮ್ ಮನೋಹರ್ ಲೋಹಿಯಾ ಅವರು ನಮ್ಮ ದೇಶ ಕಂಡಂತಹ ಭಾಳ ಅದ್ಭುತ ಮತ್ತು ಭಾಳ ವಿಶೇಷವಾದಂತಹ ಒಬ್ಬರು ಚಿಂತಕರು. ಅವರು ಇಂತಹ ಒಂದು ಕ್ಷೇತ್ರವನ್ನು ಬಿಟ್ಟಿದ್ದಾರೆ ಅಂತಿಲ್ಲ. ರಾಜಕೀಯ, ಆರ್ಥಿಕ, ಶೈಕ್ಷಣಿಕ, ಸಾಂಸ್ಕೃತಿಕ, ಪೌರಾಣಿಕ, ಇತಿಹಾಸ ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ತಮ್ಮದೇ ಆದ ಒಂದು ಸ್ಪಷ್ಟವಾದ ನಿಲುವನ್ನು ಹೊಂದಿದಂತಹ ಚಿಂತಕರು ರಾಮ್ ಮನೋಹರ್ ಲೋಹಿಯಾ. ಅವರ ಒಂದು ಲೇಖನ ರಾಮ, ಕೃಷ್ಣ ಮತ್ತು ಶಿವ ಯಾವ ರೀತಿಯಾಗಿ ನಮ್ಮ ನಡುವೆ ದೇವರುಗಳು ಚಲನೆ ಮಾಡಬೇಕು ಅಂತ, ಜನಸಾಮಾನ್ಯರ ನಡುವೆ ನಾವು ಸಾಕಷ್ಟು ಆಚರಣೆಗಳನ್ನು ಆಚರಣೆ ಮಾಡ್ತೀವಿ, ಸಾಕಷ್ಟು ಸಂಪ್ರದಾಯಗಳನ್ನು ಹೊಂದಿದ್ದೀವಿ, ಅದರ ಮುಖಾಂತರ ನಮಗೆ ಸಾಕಷ್ಟು ಅನುಕೂಲಗಳಾಗಿದ್ದಾವೆ. ಆದರೆ ಅದರ ಜೊತೆಗೇ ಈ ದೇವರ ಹಿಂದೆ ಇರತಕ್ಕಂಥ ಧರ್ಮದ ವಿಚಾರದಲ್ಲಿ ಸಾಕಷ್ಟು ಅವಘಡಗಳು ಕೂಡ ಆಗಿದ್ದಾವೆ. ಆ ನಿಟ್ಟಿನಲ್ಲಿ ಭಾಳ ಒಂದು 50-60 ವರ್ಷದ ಹಿಂದೆಯೇ ಕೂಡ ಲೋಹಿಯಾ ಅವರು ಭಾಳ ಸ್ಪಷ್ಟವಾದ ಖಚಿತವಾದ ನಿಲುವನ್ನು ಹೊಂದಿದರು. ಆ ನಿಲುವಿನ ಒಂದು ಪರಿಣಾಮನೇ ಈ ಸುದ್ದಿಗೋಷ್ಠಿಯಲ್ಲಿ ಆರ್ಪಿ ವೆಂಕಟೇಶ್ ಮೂರ್ತಿ, ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಗ್ಯಾಸ್ ಅಭಾವದ ಕಾರಣ ಸೌದೆ ಒಲೆಯಿಂದ ಅಡುಗೆ ಮಾಡಿ ಶ್ರೀರಾಮನವಮಿ ಪ್ರಯುಕ್ತ ಅನ್ನದಾನವನ್ನು ಏರ್ಪಡಿಸಲಾಯಿತು. ನಗರದ ಎನ್ಆರ್ ಸರ್ಕಲ್ ಬಳಗದ ವತಿಯಿಂದ ಶ್ರೀರಾಮನವಮಿ ಆಚರಣೆಯನ್ನು ಆಚರಿಸಲಾಯಿತು. ಗ್ಯಾಸ್ ಅಭಾವದ ಕಾರಣದಿಂದಾಗಿ ಸೌದೆ ಒಲೆಯಿಂದ ಅಡುಗೆ ಮಾಡಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆಯನ್ನು ವಿತರಿಸಲಾಯಿತು. ಇದೇ ವೇಳೆ ಚೇತನ್ ಮಾತನಾಡಿ 5ನೇ ವರ್ಷದ ರಾಮನವಮಿ ಮಾಡುತ್ತಿದ್ದು ಸುಮಾರು 2 ರಿಂದ 3 ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳಿಗೆ ಅನ್ನದಾನ ಮಾಡುತ್ತಿದ್ದೇವೆಂದು ತಿಳಿಸಿದರು. ನಮ್ಮ ಹೆಸರು ಚೇತನ್ ಅಂತ. 5ನೇ ವರ್ಷದ ರಾಮನವಮಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಗ್ಯಾಸ್ ಇಲ್ಲದ ಕಾರಣ ನಾವು ಸೌದೆ ಒಲೆಯಲ್ಲಿ ಅನ್ನದಾನ ಮಾಡ್ತಾ ಇದ್ದೀವಿ. ಸುಮಾರು 2,000 ರಿಂದ 3,000 ಜನಕ್ಕೆ ಅನ್ನದಾನ ನೆರವೇರಿಸ್ಕೊಟ್ಟಿದ್ದೀವಿ. ಗ್ಯಾಸ್ ಇಲ್ಲ ಅಂದರೂ ನಾವು ಸೌದೆ ಒಲೆ ಅನ್ನದಾನ ನಡೆಸ್ಕೊಟ್ಟಿದ್ದೀವಿ. ಸೊ ಇಲ್ಲಿ ಎನ್ಆರ್ ಸರ್ಕಲ್ ಸಂಘದ ವತಿಯಿಂದ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನನ್ನ ಹೆಸರು ಚೇತನ್ ಅಂತ. ಈ ಕಾರ್ಯಕ್ರಮಕ್ಕೆ ವಿಶ್ವ ರಂಗಭೂಮಿ ದಿನ ಕಲೆಯನ್ನು ಉಳಿಸಿ ಬೆಳೆಸಿ ಎಂದು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಆರ್ ಕೆಂಚೇಗೌಡ ತಿಳಿಸಿದ್ದಾರೆ. ನಗರದ ಹೇಮಾವತಿ ಪ್ರತಿಮೆ ಬಳಿ ಜಾನಪದ ಪರಿಷತ್ ಜಿಲ್ಲಾ ಘಟಕ, ಬೀದಿ ನಾಟಕ ಕಲಾ ತಂಡ, ಪ್ರಗತಿ ಕಲಾ ಸಂಸ್ಥೆ, ವಾಲ್ಮೀಕಿ ಮಹಿಳಾ ಸಾಂಸ್ಕೃತಿಕ ಕಲಾ ಸಂಸ್ಥೆ, ಜಾಗರವಳ್ಳಿ ಹೊಯ್ಸಳ ಜನಪದ ಕಲಾ ಸಂಸ್ಥೆ ಇವರ ಆಶ್ರಯದಲ್ಲಿಂದು ಸಸಿಗೆ ಗಿಡ ನೀರು ಉಯ್ಯುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ರಂಗಭೂಮಿಗಳು, ಪೌರಾಣಿಕ ನಾಟಕಗಳು, ಸಾಮಾಜಿಕ ನಾಟಕಗಳು ಆಧುನಿಕ ವರಟೆಯಲ್ಲಿ ಮಾಯವಾಗುತ್ತಿವೆ. ಕಲೆಯನ್ನು ಸಂರಕ್ಷಿಸಬೇಕು, ಕಲೆಯನ್ನು ಉಳಿಸಿ ಬೆಳೆಸಿ ಎಂದು ತಿಳಿಸಿದರು. ಜಗತ್ತಿನಲ್ಲಿ ಕೂಡ ಎಷ್ಟೇ ಆವಿಷ್ಕಾರಗಳಾದರೂ ಸಹ ಈ ರಂಗಭೂಮಿಯಂತಹ ನಾಟಕ ಕಲೆ ಇರ್ಬೋದು, ಬೇರೆ ಬೇರೆ ಕಲಾ ಪ್ರಕಾರಗಳು ಮುಂದುವರೆಸ್ಕೊಂಡು ಬಂದಿದ್ದಾವೆ. ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಗ್ಯಾರಂಟಿ ರಾಮಣ್ಣ ಅವರು, ನಮ್ಮ ವಿಶೇಷವಾಗಿ ನಮ್ಮ BT ಮಾನಮ್ಮ ಅವರು ಅವರ ಜೀವನದ ಎಲ್ಲ ಬದುಕನ್ನು ಕೂಡ ಕಲಾ ರಂಗಕ್ಕೆ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಹಾಗೆಯೇ ನಮ್ಮಲ್ಲಿ ಅದೇ ರೀತಿಯ ಕಲಾ ತಂಡಗಳು, ದೊಡ್ಡ ದೊಡ್ಡ ರಂಗಭೂಮಿ ಕಲಾವಿದರು ಇಲ್ಲಿಂದ ಒಳ್ಳೆ ದೊಡ್ಡ ಹೆಸರುಗಳನ್ನು ಪಡೆದಿದ್ದಂತನ್ನು ನಾವು ನೋಡಿದ್ದೇವೆ. ಇವತ್ತು ಎಷ್ಟೇ ವಿಜ್ಞಾನ ಮುಂದುವರೆದರೂ ಕೂಡ ನಾಟಕ ಕಲೆ ಅಂಥದ್ದು, ವಿಶೇಷವಾಗಿ ಪೌರಾಣಿಕ ನಾಟಕ ಕಲೆ, ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರತಿನಿತ್ಯ ವಿಡಿಯೋಗಳಲ್ಲಿ ನೇರವಾಗಿ ನೋಡ್ಲಿಕ್ಕಾಗ್ತಿದ್ರು ವಿಡಿಯೋಗಳಲ್ಲಿ ನೋಡ್ತಾ ಇದ್ವಿ. ಮಹಿಳೆಯರು ಕೂಡ ವಿಶೇಷವಾದ ತಂಡಗಳ ಮೂಲಕ ನಾಟಕ ಪ್ರದರ್ಶನಗಳನ್ನ ಮಾಡ್ತಾ ರಂಗಭೂಮಿ ಕಲೆಗೆ ಒಂದು ವಿಶೇಷ ಮೆರುಗನ್ನು ನೀಡಿದ್ದಾರೆ. ಈ ಭೂಮಿ ಇರುವ ತನಕನೂ ಕೂಡ ಈ ಕಲೆಗೆ ಅಳಿವಿಲ್ಲ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ದಿನಾಚರಣೆ ಸಂದರ್ಭದಲ್ಲಿ ಭಾಗವಹಿಸುವ ಮೂಲಕ ಒಂದು ರಂಗಭೂಮಿಗೆ, ರಂಗ ಕಲಾವಿದರಿಗೆ ಒಂದು ಗೌರವ ಕೊಡುವಂಥ ಕೆಲಸವನ್ನು ಈ ದಿನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಈ ಒಂದು ದಿನದ ಉದ್ಘಾಟನೆಯಲ್ಲಿ ನಾವು ಪಾಲ್ಗೊಂಡಿರೋದು ನಿಜಕ್ಕೂ ಕೂಡ ಇದೊಂದು ಪುಣ್ಯದ ಕೆಲಸ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲ ರಂಗ ಕಲಾವಿದರಿಗೆ ಶುಭವಾಗಲಿ. ಇದೇ ರೀತಿ ನಿಮ್ಮ ನಿರಂತರವಾದಂಥ ಕಲೆಯ ಉತ್ಸವ ಮುಂದುವರಿಯಲಿ ಅಂತೇಳಿ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. 7ನೇ ತಾರೀಕು ವಿಶ್ವ ರಂಗಭೂಮಿ ದಿನ ಅಂತ ಘೋಷಣೆ ಆಗಿದೆ. ಸಾಮಾನ್ಯವಾಗಿ ಈ ರಂಗಭೂಮಿ ದಿನದಿಂದ ನಾವು ಬೇರೆ ಯಾರ್ಯಾರಿಗೂ ಸನ್ಮಾನ ಮಾಡೋದಕ್ಕಿಂತ
ನಮ್ಮಲ್ಲಿ ಒಬ್ಬ ಹಿರಿಯ ರಂಗಭೂಮಿ ಕಲಾವಿದರಿಗೆ ಸನ್ಮಾನ ಮಾಡುವುದರ ಮುಖಾಂತರ ಈ ವೇದಿಕೆ ಕಾರ್ಯಕ್ರಮದ ಮುಕ್ತಾಯ ಮಾಡಿದಂಥ ನಮ್ಮ ಹಿರಿಯ ರಂಗಭೂಮಿ ಕಲಾವಿದರಾದ ಶ್ರೀಯುತ ದೇವೇಗೌಡರು ಬರಬೇಕು ಅಂತ ಕೇಳ್ಕೊಳ್ತೀನಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ಜಾನಪದ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ವಹಿಸಿದರು. ವಿಶೇಷವಾಗಿ ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷ ನಾಕಲ್ಗೂಡು ರವಿ, ಗ್ಯಾರಂಟಿ ರಾಮಣ್ಣ ಭಾಗವಹಿಸಿದರು. ಕಲೆಯನ್ನು ಉಳಿಸಿ ಬೆಳೆಸಿ ಎಂದು ಬೀದಿ ನಾಟಕ ಪ್ರದರ್ಶನ ನಡೆಸಿಕೊಟ್ಟರು. ರಾಷ್ಟ್ರ ಪ್ರಶಸ್ತಿ ವಿಜೇತರ ಬಿಟಿ ಮಾನವ ಮತ್ತು ಕಲಾ ತಂಡ ವತಿಯಿಂದ ಡೈರಿ ಸರ್ಕಲ್, ಸಂತೆಪೇಟೆ ಸರ್ಕಲ್, ಹೇಮಾವತಿ ಪ್ರತಿಮೆ ಬಳಿ ಬೈಪಾಸ್ ಸರ್ಕಲ್ ಕಡೆ ಬೀದಿ ನಾಟಕ ಪ್ರದರ್ಶನ ನಡೆಸಲಾಯಿತು. ನಗರದ ಹೇಮಾವತಿ ಪ್ರತಿಮೆಯ ಬಳಿಯಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ರಾಮನವಮಿ ಪೂಜೆಯನ್ನು ಮಾಡಿ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಲಾಯಿತು. ಈ ವೇಳೆ ಜಿಲ್ಲಾ ಗೋರಕ್ಷಾ ಪ್ರಮುಖ ವಿಶ್ವ ಹಿಂದೂ ಪರಿಷತ್ನ ಶಶಿ ಅವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ರಾಮಚಂದ್ರ ಪ್ರಭು ಅವರ ರಾಮನವಮಿಯನ್ನು ಗೋಮಾತೆಗೆ ಪೂಜೆಯನ್ನು ನೆರವೇರಿಸುವ ಮೂಲಕ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಪಾನಕ ಹಾಗೂ ಲಘು ಉಪಹಾರವನ್ನು ನೀಡಿ ಭಕ್ತಿಪೂರ್ವಕವಾಗಿ ರಾಮನವಮಿಯನ್ನು ಆಚರಿಸಿದ್ದೇವೆಂದು ತಿಳಿಸಿದರು. ನನ್ನ ಹೆಸರು ಶಶಿ ಅಂತ, ಜಿಲ್ಲಾ ಗೋರಕ್ಷಾ ಪ್ರಮುಖ ವಿಶ್ವ ಹಿಂದೂ ಪರಿಷತ್ತು. ಈ ದಿನ ಪ್ರತಿ ವರ್ಷದಂಗೆ ಈ ದಿನ ವಿಶೇಷವಾದ ದಿನ ಶ್ರೀ ರಾಮಚಂದ್ರ ಪ್ರಭು ಅವರ ರಾಮನವಮಿ ಹಬ್ಬವನ್ನು ನಾವು ಪ್ರತಿ ವರ್ಷದಂಗೆ ಈ ವರ್ಷವೂ ಸಹ ಆಚರಿಸ್ತಾ ಇದ್ದೀವಿ. ಯಥಾ ಪ್ರಕಾರ ಪ್ರತಿ ವರ್ಷದಂಗೆ ಭಕ್ತಾದಿಗಳಿಗೆ, ಸಾರ್ವಜನಿಕರಿಗೆ ಪೂಜೆಯನ್ನು ನೆರವೇರಿಸಿ, ಗೋಮಾತೆಯ ಪೂಜೆಯನ್ನು ನೆರವೇರಿಸಿ, ಅದಾದ ನಂತರ ಪಾನಕ ಹಾಗೂ ಕೋಸಂಬರಿಯನ್ನು, ಫಲಹಾರವನ್ನು ವಿತರಣೆ ಮಾಡುವ ಮೂಲಕ ಶ್ರೀರಾಮಚಂದ್ರ ಪ್ರಭು ಅವರ ಭಕ್ತಿಪೂರ್ವಕವಾಗಿ ನಾವೆಲ್ಲ ನಮಸ್ತಾ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನೆರವೇರಿಸ್ಕೊಂಡು ಬಂದಿದ್ದೀವಿ. ಅದೇ ಥರ ಈ ವರ್ಷವೂ ನೆರವೇರಿಸಿದ್ದೀವಿ. ಇಲ್ಲಿ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಎಲ್ಲ ಕಾರ್ಯಕರ್ತರು, ಸಂಘಟನಾ ಪ್ರಮುಖರು ಹಾಗೂ ಗಣ್ಯ ವ್ಯಕ್ತಿಗಳು, ಹಿರಿಕರು, ಹಿಂದೂ ಸಮಾಜದ ಎಲ್ಲ ಬಾಂಧವರು ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮ, ನಮ್ಮ ನಗರಸಭೆಯ ಸದಸ್ಯರಾದಂಥ ಪುನೇಣ ಅವರಿದ್ದಾರೆ, ಮತ್ತು ವಿಭಾಗ ಗೋರಕ್ಷಾ ಪ್ರಮುಖ ಆಗಿರೋದಂಥ ಶರತ್ ಬಜರಂಗ ದಳದವರು ಇದ್ದಾರೆ, ಮತ್ತು ಎಲ್ಲ ಕಾರ್ಯಕರ್ತರಿದ್ದೀವಿ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ನಾಗೇಶ್ವರ ಮಾಲೀಕತ್ವದ ಆಂಪಿಯರ್ ಎಂಬ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅನ್ನು ಇಂದು ಉದ್ಘಾಟನೆ ಮಾಡಲಾಗಿದೆ. ಈ ವೇಳೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಸಿದ್ದೇಶ್ ನಾಗೇಂದ್ರ ಅವರು ಮಾತನಾಡಿ, ಇಂದಿನ ಪ್ರಸ್ತುತ ಯುದ್ಧದ ಭೀತಿಯಲ್ಲಿ ಪರಿಸರ ಸ್ನೇಹಿಯಾಗಿರುವ ಆಂಪಿಯರ್ ಎಂಬ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ ಅನ್ನು ಮಾಲೀಕರಾದ ನಾಗೇಶ್ ಅವರು ಉದ್ಘಾಟನೆ ಮಾಡಿರುವುದು ಖುಷಿಯ ಸಂಗತಿ. ಬಹಳ ದಿನಗಳಿಂದ ಈ ಯೋಜನೆ ಇಟ್ಟುಕೊಂಡಿದ್ರು. ಇಂದು ಪರಮ ಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಶೋರೂಮ್ ಲೋಕಾರ್ಪಣೆಗೊಂಡಿದೆ. ಎಲ್ಲರೂ ಪರಿಸರ ಸ್ನೇಹಿಯಾಗಿರುವ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವಂತೆ ಆಗಲಿ ಎಂದು ಶುಭ ಹಾರೈಸಿದರು. ಸಂದರ್ಭದಲ್ಲಿ ಚನ್ನರಾಯಪಟ್ಟಣ ನಗರದಲ್ಲಿ ಈ ದಿನ ಆಂಪಿಯರ್ ಅಂತ ಎಲೆಕ್ಟ್ರಿಕ್ ಶೋರೂಮನ್ನು, ಏನು ಬೈಕ್ಗಳು, ಇದರ ಒಂದು ಶೋರೂಮನ್ನು ಉದ್ಘಾಟನೆ, ಇದರ ಮಾಲೀಕರಾದಂಥ ನಾಗೇಶಣ್ಣವರು ಭಾಳ ದಿನದಿಂದ ಇದೊಂದು ಯೋಜನೆಯನ್ನು ಇಟ್ಕೊಂಡಿದ್ದರು. ಪರಮ ಪೂಜ್ಯ ನುಗ್ಗೇಳಿ ಪರಮಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಈ ಒಂದು ಶೋರೂಮು ಲೋಕಾರ್ಪಣೆಗೊಂಡಿದೆ. ಇದರಲ್ಲಿ ನಮ್ಮೆಲ್ಲರ ಮುಖಂಡರಾದಂಥ ಲೋಕೇಶ್ ಅಣ್ಣವರು, ನಮ್ಮ ಗಿರೀಶ್ ಅಣ್ಣವರು, ಹಾಗೆ ಚನ್ನರಾಯಪಟ್ಟಣದ ಎಲ್ಲ ಕಾರ್ಯಕರ್ತರು. ಚನ್ನರಾಯಪಟ್ಟಣದ ಡಿವೈಎಸ್ಪಿ ಎನ್ ಕುಮಾರ್ ಅವರು ಮಾತನಾಡಿ, ನಾಗೇಂದ್ರ ಅವರು ಉನ್ನತವಾದ ಕೆಲಸವನ್ನು ಮಾಡುತ್ತಿದ್ದಾರೆ. ಪರಿಸರ ಸ್ನೇಹಿಯಾದ ಒಂದು ಶೋರೂಮ್ ಅನ್ನು ಇಂದು ತಾಲೂಕಿನಲ್ಲಿ ತೆರೆದಿದ್ದಾರೆ. ಈಗಾಗಲೇ ಮಾಲಿನ್ಯದಿಂದ ಉಸಿರಾಟದ ತೊಂದರೆ ಸೇರಿದಂತೆ ಅನೇಕ ಸಮಸ್ಯೆಗಳಾಗುತ್ತಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಚನ್ನರಾಯಪಟ್ಟಣದ ಜನತೆ ಶ್ವಾಸಕೋಶ ಸಮಸ್ಯೆಯಿಂದ ಮುಕ್ತರಾಗಬೇಕೆಂದು ಪರಿಸರ ಸ್ನೇಹಿಯಾದ ಶೋರೂಮ್ ಅನ್ನು ತೆರೆದಿರುವುದು ಸಂತಸದ ಸಂಗತಿ ಎಂದು ಶುಭ ಹಾರೈಸಿದರು. ನಮಗೆ ಭಾಳ ಚನ್ನರಾಯಪಟ್ಟಣಕ್ಕೆ ಸಂತೋಷ ಪಡುವಂಥ ದಿನ. ಯಾಕೆಂದರೆ ನಮ್ಮ ನಾಗೇಶ್ ಅವರು ಒಂದು ಉನ್ನತವಾದಂತಹ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದು ಆಂಪೇರ್ ಅನ್ನೋ ಕಂಪ್ನಿಯ ಪರಿಸರ ಸ್ನೇಹಿ ಬೈಕ್ನ ಒಂದು ಶೋರೂಮನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಚನ್ನರಾಯಪಟ್ಟಣದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಪೊಲ್ಯೂಷನ್ ಎಷ್ಟು ಮಾಡ್ತಾ ಇದೆ ಅಂತ ಹೇಳಿ ತೊಂದರೆಗಳು ಮಾಡ್ತಾಯಿದೆ. ಈ ವೆಹಿಕಲ್ಸ್ಗಳಿಂದ ಹೊಗೆ ಹೋಗಿ ಮಾಲಿನ್ಯನ ಬಹಳಷ್ಟು ಆಗಿ ಆರೋಗ್ಯ ಕೆಡ್ತಾ ಇದೆ, ಉಸಿರಾಟದ ತೊಂದರೆಗಳು. ಶೋರೂಮನ್ನು ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಒಂದು ಪ್ರಾರಂಭೋತ್ಸವವನ್ನು ಇವತ್ತೇನು ಹಮ್ಮಿಕೊಂಡಿದ್ದರು. ಆ ಕಾರ್ಯಕ್ರಮವನ್ನು ಗುರು ಹಿರಿಯರ ಸಾನ್ನಿಧ್ಯದಲ್ಲಿ ಇವತ್ತು ನೆರವೇರಿಸಿ ನಮ್ಮೆಲ್ಲರ ಅಣ್ಣನಾಗಿರ್ತಕ್ಕಂಥ ಸಿದ್ದೇಶಣ್ಣವರ ನೇತೃತ್ವದಲ್ಲಿ ಇವತ್ತು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಇವತ್ತು ನಾವು ಶೋರೂಮನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದೀವಿ. ಭಾಳ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಉದ್ಯೋಗವನ್ನು ಅವಲಂಬಿಸಿ ಬೇರೆ ಬೇರೆ ಜಿಲ್ಲೆಗಳಿಗೆ ಅಥವಾ ರಾಜ್ಯಗಳಿಗೆ ಹೋಗಿ ಬದುಕನ್ನು ಕಟ್ಕೊಳ್ತಕ್ಕಂಥ ಕೆಲಸವನ್ನು ತುಂಬ ಜನ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಇವರು ಸ್ಥಳೀಯವಾಗಿ ಇದ್ದುಕೊಂಡೇ ಒಂದು ಉದ್ಯಮವನ್ನು ಶುರು ಮಾಡಿ ಇವತ್ತು ಏನು ಚನ್ನರಾಯಪಟ್ಟಣದಲ್ಲಿ ಒಂದು ವಿಶೇಷ ಅಂತ ಹೇಳ್ಕೋಬೇಕು. ಏನು ಇವತ್ತು ಪರಿಸರಕ್ಕೋಸ್ಕರ ಇಡೀ ರಾಜ್ಯದ ಜನ
ಪರಿಸರ ಉಳಿಸಿ ಅಂತ ಒಂದು ದೊಡ್ಡ ಆಂದೋಲನ ಆಗಿದೆ. ಆ ಆಂದೋಲನ ಇವತ್ತು ನೋಡ್ಬೋದು ನಾವು ಚನ್ನರಾಯಪಟ್ಟಣದಲ್ಲಿ. ಏಕೆಂದರೆ ಇವತ್ತು ಪರಿಸರ ಉಳಿಸೋದೇ ಭಾರಿ ಮುಖ್ಯ. ಇವತ್ತು ಡೀಸೆಲ್ ಹೊಗೆ ಎಲ್ಲ ತುಂಬಿಕೊಂಡು ಇಡೀ ರಾಜ್ಯ ದೇಶನ ಹದಗೆಟ್ಟು ಹೋಗಿದೆ. ಅಂಥ ಪರಿಸರ ಸ್ವಚ್ಛತೆ ಜೊತೆ ಇವತ್ತು ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ. ಯಾವುದೇ ಹೊಗೆ ಇಲ್ದಂಗೆ ನಾವು ಪರಿಸರನ ಕಾಪಾಡಿದ್ವಿ. ಇವರು ಈ ವೇಳೆ ಲೋಕೇಶ್, ಗಿರೀಶ್ ಸೇರಿದಂತೆ ಚನ್ನರಾಯಪಟ್ಟಣದ ಕಾರ್ಯಕರ್ತ ಬಂಧುಗಳು ಹಾಜರಿದ್ದರು. ಬೇಲೂರು ಪಟ್ಟಣದ ದೇವಸ್ಥಾನ ರಸ್ತೆಯ ಸೀತಾರಾಮಾಂಜನೇಯ ಸ್ವಾಮಿಯ ದೇಗುಲದಲ್ಲಿ 52ನೇ ವರ್ಷದ ಶ್ರೀರಾಮನವಮಿ ಹಬ್ಬವನ್ನು ಭಕ್ತಿಭಾವದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀರಾಮನ ರಥಕ್ಕೆ ಚಾಲನೆ ನೀಡಲಾಗಿದ್ದು, ಭಕ್ತರಲ್ಲಿ ವಿಶೇಷ ಸಂಭ್ರಮ ಮೂಡಿತು. ಮುಂಜಾನೆಯಿಂದಲೇ ದೇಗುಲದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡವು. ಪ್ರಧಾನ ಅರ್ಚಕರಾದ ನಂಜುಂಡಸ್ವಾಮಿ ಹಾಗೂ ನಾಗಭೂಷಣ್ ಅವರ ನೇತೃತ್ವದಲ್ಲಿ ಶ್ರೀರಾಮ, ಹನುಮಂತ ಹಾಗೂ ನವಗ್ರಹ ದೇವತೆಗಳಿಗೆ ಅಭಿಷೇಕ, ಮಹಾಭಿಷೇಕ ನೆರವೇರಿಸಲಾಯಿತು. ನಂತರ ಬಾಲರಾಮ, ಲಕ್ಷ್ಮಣ ಮೂರ್ತಿಯನ್ನು ತೊಟ್ಟಿಲಲ್ಲಿ ಮಲಗಿಸಿ ಮುತ್ತೈದೆಯರಿಂದ ಜೋಗುಳ ಹಾಡಿಸುವ ಮೂಲಕ ಸಂಪ್ರದಾಯಬದ್ಧವಾಗಿ ಆಚರಣೆಯೂ ನಡೆಯಿತು. ಈ ವೇಳೆ ದೇಗುಲದ ಪ್ರಮುಖರಾದ ರಘುಪತಿ ಹತ್ವಾರ್ ಮಾತನಾಡಿ, ನಮ್ಮ ಪೂರ್ವಿಕರಿಂದಲೇ ಈ ದೇವಾಲಯದಲ್ಲಿ ರಾಮನವಮಿ ಹಾಗೂ ಹನುಮ ಜಯಂತಿ ಆಚರಣೆ ನಡೆದುಕೊಂಡು ಬಂದಿದೆ. ಭಕ್ತರ ಸಹಕಾರದಿಂದ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯುತ್ತಿವೆ. ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಕುಟುಂಬದ ಸಹಕಾರದಿಂದ ನೂತನ ರಥವನ್ನು ನಿರ್ಮಿಸಿದ್ದೇವೆ. ಪ್ರತಿ ವಾರವೂ ವಿಶೇಷ ರಥೋತ್ಸವವನ್ನು ನಡೆಸುವ ಯೋಜನೆ ಇದ್ದು, ಭಕ್ತರ ಸಹಕಾರ ಅಗತ್ಯ ಎಂದು ತಿಳಿಸಿದರು. ಕೆಡಿಪಿ ಸದಸ್ಯೆ ಸೌಮ್ಯ ಆನಂದ್ ಮಾತನಾಡಿ, ಪ್ರತಿ ವರ್ಷ ಹನುಮ ಜಯಂತಿ ಸೇರಿದಂತೆ ಎಲ್ಲಾ ಹಬ್ಬಗಳಲ್ಲೂ ಇಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತಿವೆ. ಹತ್ವಾರ್ ವಂಶಸ್ಥರು ದೇವಾಲಯದ ಜೀರ್ಣೋದ್ಧಾರ ಹಾಗೂ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಾರೆ. ಈ ವರ್ಷ ನೂತನ ರಥದ ವ್ಯವಸ್ಥೆ ಮಾಡಿರುವುದು ಭಕ್ತರಿಗೆ ಮತ್ತಷ್ಟು ಅನುಕೂಲಕರವಾಗಿದೆ ಎಂದು ಪ್ರಶಂಸಿಸಿದರು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ನಮ್ಮ ಈ ಆಂಜನೇಯ ದೇವಸ್ಥಾನ ತುಂಬ ಪುರಾತತ್ವ ಕಾಲದ್ದು. ಹಾಗೆ ಇದನ್ನ ಹತ್ವಾರ್ ವಂಶಸ್ಥರು ಮುಂಚಿನಿಂದನೂ ಅವರ ವಂಶಸ್ಥರು ಈ ದೇವಸ್ಥಾನವನ್ನು ಕಟ್ಟಿ ಬೆಳೆಸಿ, ಹಾಗೆ ಆಂಜನೇಯ ಗುಡಿ ಒಂದೇ ಇತ್ತು. ಆದರೆ ಇವರು ಎಲ್ಲ ಸೇರ್ಕೊಂಡ್ಬಿಟ್ಟು ಈಗ ರಾಮ, ಲಕ್ಷ್ಮಣ, ಸೀತೆ ವಿಗ್ರಹನ ದೇವಸ್ಥಾನನೂ ಹಾಗೆ ಇವತ್ತು ಅವರು ಒಂದು ಪುಟ್ಟದಾದ ರಥ, ನಮ್ಮ ಶ್ರೀರಾಮ, ಲಕ್ಷ್ಮಣ, ಸೀತೆ ಉತ್ಸವವನ್ನು ಮಾಡೋದಕ್ಕೋಸ್ಕರ ಒಂದು ಪುಟ್ಟದಾದ ರಥವನ್ನು ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅವರ ಕುಟುಂಬಸ್ಥರಿಗೆ, ಎಲ್ಲ ಹತ್ವಾರ್ ಕುಟುಂಬಸ್ಥರಿಗೆ ಹಾಗೂ ಇವತ್ತು ತುಂಬ ಜನ ಸಾರ್ವಜನಿಕರ ಪರವಾಗಿ ನಾನು ಅವರ ಕುಟುಂಬಸ್ಥರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೀನಿ. ಕಾರ್ಯಕ್ರಮದಲ್ಲಿ ಉಪೇಂದ್ರ, ಮುರಳೀಧರ್, ಶ್ರೀಪತಿ, ರಾಘವೇಂದ್ರ, ಕೇಶವ ಹತ್ವಾರ್, ವಾಸುದೇವ ಧನ್ಯ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಭಟ್ಕಳ ತಾಲೂಕಿನ ಆಟೋ ರಿಕ್ಷಾ ಚಾಲಕರು ಎಲ್ಪಿಜಿ ಗ್ಯಾಸ್ ದರ ಏರಿಕೆಯಿಂದ ಸಂಕಷ್ಟಕ್ಕೆ ಸಿಲುಕಿದ್ದು, ತಕ್ಷಣ ದರ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತವನ್ನು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಯನ್ನು ನೆಪ ಮಾಡಿಕೊಂಡು ಸ್ಥಳೀಯ ಎಲ್ಪಿಜಿ ಗ್ಯಾಸ್ ಬಂಕ್ಗಳು ಯಾವುದೇ ಸರ್ಕಾರಿ ಆದೇಶವಿಲ್ಲದೆ ಗ್ಯಾಸ್ ದರವನ್ನು ಏರಿಕೆ ಮಾಡುತ್ತಿರುವುದು ಚಾಲಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮೊದಲು 63 ದರದಲ್ಲಿ ಗ್ಯಾಸ್ ವಿತರಣೆ ಮಾಡಲಾಗುತ್ತಿದ್ದು, ಈಗ ವಿಭಿನ್ನ ಬಂಕ್ಗಳಲ್ಲಿ ವಿಭಿನ್ನ ದರ ನಿಗದಿ ಮಾಡಲಾಗಿದೆ ಎಂದು ಚಾಲಕರು ದೂರಿದ್ದಾರೆ. ಈ ಅನಿಯಂತ್ರಿತ ದರ ಏರಿಕೆಯಿಂದ ದಿನನಿತ್ಯದ ಜೀವನ ನಡೆಸುವುದು ಕಷ್ಟವಾಗಿದ್ದು, ತಕ್ಷಣ ಸರ್ಕಾರ ಮಧ್ಯಪ್ರವೇಶಿಸಿ ದರ ಇಳಿಕೆ ಮಾಡಬೇಕು ಮತ್ತು ಎಲ್ಲ ಬಂಕ್ಗಳಲ್ಲಿ ಒಂದೇ ದರ ನಿಗದಿ ಮಾಡಬೇಕೆಂದು ಆಟೋ ಚಾಲಕರ ಸಂಘ ಒತ್ತಾಯಿಸಿದೆ. ದರ ಇಳಿಕೆ ಆಗುತ್ತಿದ್ದಲ್ಲಿ ಆಟೋ ಬಾಡಿಗೆ ದರ ಹೆಚ್ಚಿಸುವುದು ಅನಿವಾರ್ಯವಾಗುತ್ತದೆ ಎಂದು ಸಂಘವು ಎಚ್ಚರಿಕೆ ನೀಡಿದೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಜಿಲ್ಲಾಡಳಿತ ತ್ವರಿತ ಕ್ರಮ ಕೈಗೊಳ್ಳಬೇಕೆಂದು ಚಾಲಕರು ಮನವಿ ಮಾಡಿದ್ದಾರೆ. 3 LPG ಬಂಕ್ಗಳಿದೆ, ಗ್ಯಾಸ್ ಬಂಕ್ ಇದೆ. ಆದರೆ ಇತ್ತೀಚಿನ ದಿನದಲ್ಲಿ 3 ಬಂಕ್ನವರು ಒಬ್ಬೊಬ್ಬರು ಒಂದೊಂದು ರೀತಿಯ ದರವನ್ನು ಫಿಕ್ಸ್ ಮಾಡಿಕೊಂಡು ಗ್ಯಾಸನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆಯುಕ್ತರ ಮುಖಾಂತರ ಈ 3 ಬಂಕಿನವರು ಅನ್ನು ಕರೆಸಿ ಅವ್ರ ಮೇಲೆ ಯಾಕೆ ಈ 3 ರೇಟ್ ತಗೊಳ್ತಾ ಇದ್ದೀರಿ ಅಂತ ಹೇಳಿ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋಗೋಸ್ಕರ ನಾವು ಈಗಾಗಲೇ 2 ಭಾಗದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರುಗಳು ಬಂದು ಮನವಿಯನ್ನು ನೀಡ್ತಿದ್ದೇವೆ. ಮತ್ತು ಇದೇ ರೀತಿ ಗ್ಯಾಸ್ ರೇಟು ಜಾಸ್ತಿ ಆಗ್ತಾ ಹೋದರೆ ನಮಗೆ ನಮ್ಮ ಬಡ ಆಟೋ ಚಾಲಕರಿಗೆ ತುಂಬ ಕಷ್ಟ ಆಗ್ತಾ ಉಂಟು. ನಾವು ಈ ಹಿಂದೆ ಮಿನಿಮಮ್ 40 ರೂಪಾಯಿನಂತೆ ತಗೊಳ್ತಿದ್ದೇವೆ. ಈಗ ಆ ದರವನ್ನು ತಗೊಳ್ಳಿಕ್ಕೆ ನಮ್ಮ ಹತ್ರ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಗಿರೀಶ್ ನಾಯ್ಕ, ಲೋಕೇಶ್ ಆಚಾರಿ, ಮಂಜುನಾಥ ನಾಯ್ಕ, ಶ್ರೀಧರ, ಮಾದೇವ ನಾಯ್ಕ, ಸಲೀಂ ಮೊಹಮ್ಮದ್ ಯೂಸುಫ್, ಲೋಕೇಶ್ ಈರಪ್ಪ, ಮೊಬಿನ್ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ಜಿಲ್ಲೆಯಾದ್ಯಂತ ಭಕ್ತಿ ಭಾವದಿಂದ ನಡೆದ ಶ್ರೀರಾಮನವಮಿ 3,000ಕ್ಕೂ ಹೆಚ್ಚು ಭಕ್ತಾದಿಗಳು ಭಾಗಿ. ಸೌದೆ ಒಲೆಯಿಂದಲೂ ಅನ್ನ ಸಂತರ್ಪಣೆ. ಹಾರ್ನ್ ವಿಚಾರಕ್ಕೆ ಜಗಳ, ಚಾಕು ಇರಿತದಲ್ಲಿ ಇಬ್ಬರಿಗೆ ಗಾಯ, ಭಟ್ಕಳದಲ್ಲಿ ಘಟನೆ. ಬೇಲೂರು ಚನ್ನಕೇಶವ ಜಾತ್ರಾ ಮಹೋತ್ಸವಕ್ಕೆ ಸಜ್ಜು, ಪುರಸಭೆ ಅಧ್ಯಕ್ಷೆಯಿಂದ ಸ್ಥಳ ಪರಿಶೀಲನೆ, ನಾಗರಿಕರ ಸಹಕಾರಕ್ಕೆ ಮನವಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.